ಗೈಸ್ ಮೊದಲು ನೀಟಾಗಿ ಮೆತ್ತಗಾಗಂಟ ಟೊಮೊಟೊನ ಕುದಿಯಕ್ಕೆ ಬಿಟ್ಟು ತಿರ್ಗಾ ನಾವೇನು ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ನೀರಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಮೊದಲು ಟೊಮೊಟೊ ಬಾತ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲು ನಾನಿಲ್ಲಿ 3 ಟೊಮೊಟೊನ ಹೆಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸೋನಾ ಮಸೂರಿ ಏನಂತ ಕರಿತೀವಲ್ಲ ನಾವು, ಇಲ್ಲಿ ಅದು ಸೋನಾ ಮಸೂರಿನ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಈ ಶುಂಠಿ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಮತ್ತು 1 ಈರುಳ್ಳಿ, ಮತ್ತು ಗರಂ ಮಸಾಲ, ಅರಿಶಿನ ಪುಡಿ, ಮತ್ತು ಅದೇ ಏನು ಗೊತ್ತಾ, ಪೆಪ್ಪರ್ ಪೌಡರ್ ಅಲ್ಲ ಗೈಸ್, ಅದು ನಮ್ಮ ಅಮ್ಮ ಏನು ಮಾಡಿದೆ, ಅದು ಪಲಾವ್ ಎಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಎಲ್ಲ ನೀಟಾಗಿ ಕುಟ್ಬಿಟ್ಟು ಮಸಾಲೆ ರೀತಿ ಮಾಡಿದೆ. ಸೊ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ಪಲಾವ್ ಎಲೆ, ನೀವು ಪಲಾವ್ ಎಲೆನೇ ಯೂಸ್ ಮಾಡ್ಕೋಬೋದು. ನಮ್ಮ ಅಮ್ಮ ಪಲಾವ್ ಎಲೆ ತಿನ್ನಲ್ಲ ಅಂದ್ಬಿಟ್ಟು ಅದನ್ನು ಮಸಾಲ ಆ ಥರ ಮಾಡಿದೆ. ಮತ್ತು ಗರಂ ಮಸಾಲ, ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೆಲ್ಲ ಟೊಮೊಟೊ ಬಾತ್ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿ ಗೈಸ್. ಇಷ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಗೈಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾವು ಮೊದಲಿಗೆ ಏನು ಸೋನಾ ಮಸೂರಿ ತೊಗೊಂಡಿರ್ತೀವಲ್ಲ, ನಾವು ಇಲ್ಲಿ ಸೋನಾ ಮಸೂರಿನೇ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಏನಾರ ಬಾಸ್ಮತಿ ರೈಸ್ ಇದ್ದರೂ ಬಾಸ್ಮತಿ ರೈಸ್ನ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಸೋನಾ ಮಸೂರಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲೇ ನೆನೆ ಇಡಬೇಕು ಗೈಸ್ ನೀಟಾಗಿ. ಮತ್ತು ಒಂದು 2-3 ಸರಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಅಕ್ಕಿ ನೆನೆಯಕ್ಕೆ ಬಿಡಬೇಕು ನೋಡಿ. ನಾವೆಲ್ಲ ಒಗ್ಗರಣೆ ಹಾಕೋಷ್ಟರೊಳಗೆ ಇವು ನೆಂದಿರ್ತವೆ. ಸೊ ಹಂಗಾಗಿ ಇವಾಗ ಸ್ಟಾರ್ಟಿಂಗೇ ನೆನೆಯೋಕ್ಕಿಟ್ಟು ನೋಡಿ, ಸ್ವಲ್ಪ ಈ ಥರ ನೀರು ಹಾಕಿಬಿಟ್ಟು ಅಕ್ಕಿನ ನೆನೆಯೋಕ್ಕಿಡಬೇಕು. ಬನ್ನಿ ಗೈಸ್, ಇವಾಗ ಅಕ್ಕಿನ ನೆನೆಯೋಕ್ಕೆ ಅಂತೂ ಇಟ್ಟಿದ್ದಾಯಿತು. ಇವಾಗ ಒಗ್ಗರಣೆನ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ನೋಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ. ಪಾತ್ರೆ ಗರಮ್ ಆಗಿದೆ. ಇವಾಗ ನಾವು ಇದು ಸಾಸಿವೆ ಜೀರಿಗೆನ ಹಾಕೋಣ. ಮತ್ತು ಗೈಸ್, ಇವಾಗ ಸಾಸಿವೆ ಜೀರಿಗೆ ಹಾಕೊಂಡ ತಕ್ಷಣವೇ ಕರಿಬೇವಿನ ಎಲೆ ಹಾಕ್ಕೋಬೇಕು. ಮತ್ತು ಗೈಸ್, ನಿಮ್ಮ ಮನೇಲಿ ಏನಾದರೂ ಪಲಾವ್ ಎಲೆ ಯೂಸ್ ಮಾಡ್ತಾಯಿದ್ರೆ ನೀವು ಇದೇ ಟೈಮಿಗೆ ಪಲಾವ್ ಎಲೆ ಹಾಕ್ಕೋಬೇಕು. ಯಾಕಂದರೆ ನಾನಿಲ್ಲಿ ಪಲಾವ್ ಎಲೆ ಯೂಸ್ ಮಾಡೋದಿಲ್ಲಲ್ಲ, ಸೊ ಹಂಗಾಗಿ ನಾನು ಪಲಾವ್ ಎಲೆನ ಹಾಕ್ಕೋತಾ ಇಲ್ಲ. ಅದ್ರ ಬದಲು ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ನೋಡ್ಬೋದು, ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ತಿರ್ಗಾ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗೋ ಗಂಟ ಬಿಟ್ಟು ಆಮೇಲೆ ತಿರ್ಗಾ ಏನು ಮಾಡಬೇಕಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ ಗೈಸ್. ಪ್ಲೀಸ್ ನನ್ನ ಚಾನಲ್ ಏನಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವಾಗ ನೋಡ್ಬೋದು, ಎಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ತಿರುಗಿದ್ದಾವೆ. ಇವಾಗ ನಾವೇನು ಒಂದು ಉಳ್ಳಾಗಡ್ಡಿನ ಹೆರ್ಚ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ಉಳ್ಳಾಗಡ್ಡಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ. ಯಾಕಂದರೆ ಇದು ಸ್ವಲ್ಪ ಕೆಂಪು ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು ನೀಟಾಗಿ ಗೈಸ್. ಇನ್ನೊಂದೇನು ಗೊತ್ತಾ, ಒಬ್ರೊಬ್ಬರು ಒಂದೊಂದು ಥರ ರೆಸಿಪಿ ಮಾಡ್ತಾ ಇರ್ತಾರೆ. ಈಗ ಎಲ್ಲರೂ ಸೇಮ್, ಎಲ್ಲರೂ ಒಂದೇ ಥರನೇ ಮಾಡಲ್ಲ. ಈಗ ನಾವು ಮಾಡೋ ಸ್ಟೈಲೇ ಬೇರೆ ಇರುತ್ತೆ, ಇನ್ನೊಬ್ಬರು ಈಗ ನಮ್ಮಮ್ಮ ಮಾಡೋ ರೀತಿಯೇ ಬೇರೆ, ನಾನು ಮಾಡೋ ರೀತಿಯೇ ಬೇರೆ. ಸೊ ಹಂಗಾಗಿ ಎಲ್ಲರದ್ದು ಅಡುಗೆ ಎಲ್ಲರದ್ದು ಡಿಫ್ರೆಂಟ್ ಇರುತ್ತೆ. ಏನು ಎಲ್ಲರೂ ಸೇಮ್ ಮಾಡ್ತಾರೆ ಅನ್ನೋದೇನೂ ಇಲ್ಲ. ಒಬ್ರೊಬ್ಬರು ಕೈಗೊಂಡ್ಮೇಲೆ ಒಬ್ರೊಬ್ರು ಥರ ಮಾಡ್ತಾರೆ. ನೋಡ್ಬೋದು ನೀವು, ಇನ್ನೊಂದು ಸ್ವಲ್ಪ ಪಿಂಕ್ ಕಲರ್ಗೆ ಬರಬೇಕು. ಇದೆಲ್ಲ ಏನು ಈರುಳ್ಳಿ ಇರುತ್ತಲ್ಲ ಇದೆಲ್ಲ ನೀಟಾಗಿ ಪಿಂಕ್ ಕಲರ್ಗೆ ಬರಬೇಕು. ನೋಡ್ಬೋದು, ಆಲ್ರೆಡಿ ಸ್ವಲ್ಪ ಬಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಮತ್ತು ಪಲಾವ್ ಎಲೆ ನಾನು ಯೂಸ್ ಮಾಡ್ಕೊಂಡಿಲ್ಲ, ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಗೈಸ್. ನಮ್ಮ ಅಮ್ಮ ತಿನ್ನಲ್ಲ ಅಂದ್ಬಿಟ್ಟು ನಾನು ಪಲಾವ್ ಎಲೆನ ಯೂಸ್ ಮಾಡಿದ್ದೆ. ಏನೇನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಮ ಮನೆ ಮೇಲೆ ಡಿಪೆಂಡ್ ಗೈಸ್. ಇಲ್ಲೇ ನಮ್ಮ ಅಮ್ಮಗೆ ಇಷ್ಟ ಅಂತ ನಾನು ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ.
ನೋಡಿ ಗೈಸ್, ಇದೇನು ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾವು ಏನು ಟೊಮೊಟೊ ತೊಗೊಂಡಿದ್ವಲ್ಲ, ಈ ಟೊಮೊಟೊನ ಇವಾಗ ಇದರೊಳಗಡೆ ಹಾಕೋಣ. ನಾನಿಲ್ಲಿ 3 ಟೊಮೊಟೊನ ತೊಗೊಂಡಿದ್ದೀನಿ. ಈಗ ನೀವು ರೈಸ್ ಅಕ್ಕಿನ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀರಿ ಅಷ್ಟು ಕ್ವಾಂಟಿಟಿಲಿ ಟೊಮೊಟೊನ ತೊಗೋಬೇಕು. ಯಾಕಂದರೆ ಇದು ಟೊಮೊಟೊ ಬಾತ್ ಅಲ್ವಾ, ಸೊ ಅದಕ್ಕೆ ಟೊಮೊಟೊ ಜಾಸ್ತಿ ಯೂಸ್ ಮಾಡಬೇಕು. ನೋಡಿ ಗೈಸ್, ಇದು ಏನು ಟೊಮೊಟೊ ನಾವು ಈಗ ಹಾಕಿದ್ವಲ್ಲ, ಇದೆಲ್ಲ ನೀಟಾಗಿ ಫ್ರೈ ಆಗೋ ಗಂಟ ಬಿಡ್ಬೇಕು ಗೈಸ್. ಎಷ್ಟಂದರೆ ಈ ಟೊಮೊಟೊ ಫುಲ್ಲು ಮೆತ್ತೆ ಆಗಬೇಕು. ಇದ್ರಾಗಿರೋ ಟೊಮೊಟೊದಾಗಿರೋ ನೀರಿನ ಅಂಶ ಎಲ್ಲ ಕಡೆಕಾಗೋ ಗಂಟ ನೀಟಾಗಿ ಫ್ರೈ ಮಾಡ್ತಾನೇ ಇರ್ಬೇಕು ಗೈಸ್. ಬನ್ನಿ ಇವಾಗ ಇದನ್ನು ಕ್ಲೋಸ್ ಮಾಡಿ ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಅಕ್ಕಿನ ಇದು ಏನು ನಾವು ಟೊಮೊಟೊ ಹಾಕಿದ್ವಲ್ಲ ಇದನ್ನು ನೀಟಾಗಿ ಮುಚ್ಚಿಬಿಟ್ಟು ಇದು ಫ್ರೈ ಆಗೋ ಗಂಟೆ ಇರಲಿ. ಇದು ಅಂದರೆ ಸ್ವಲ್ಪ ಮೆತ್ತಗಾಗೋ ಗಂಟ ಟೊಮೊಟೊನ ಬೇಯಲಾಗಿ ಬಿಡಬೇಕು. ಇವಾಗ ಇದನ್ನು ಮುಚ್ಚಿಬಿಟ್ಟು ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಬನ್ನಿ. ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ, ಇದು ಅಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಜಸ್ಟ್ ಒಂದು 2-3 ಸರಿ ಆದರೂ ಕ್ಲೀನ್ ಮಾಡ್ಕೋಬೇಕು ಗೈಸ್. ನಾನು ಇಲ್ಲಿ ಕುಕ್ಕರಲ್ಲಿ ಏನೂ ಮಾಡ್ತಾಯಿಲ್ಲ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೋಡಿ ನೀರು ತಿಳಿ ಆಗೋ ಗಂಟ ಓಕೆ. ಇವಾಗ ವಾಶ್ ಮಾಡ್ಕೊಂಡಿದ್ದೀವಿ ಅಕ್ಕಿನ. ಬನ್ನಿ ಇವಾಗ ಟೊಮೊಟೊ ನೀಟಾಗಿ ಬೆಂದಿದೆ ಇಲ್ಲ ಅಂತ ನೋಡೋಣ. ರೈಸ್ ನೋಡಿ ಟೊಮೊಟೊ ನೀಟಾಗಿ ಫ್ರೈ ಆಗ್ತಾಯಿದೆ. ನೀಟಾಗಿ ಫ್ರೈ ಆಗ್ತಾಯಿದೆ. ನಾನೇನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ ನಾನಿಲ್ಲಿ 1 ತೆಂಬಿಗೆ ಆಗಷ್ಟು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾವೇನು ನಾನು 1 ಗ್ಲಾಸ್ನ ಅಕ್ಕಿ ತೊಗೊಂಡಿದ್ನಲ್ಲ, ಸೊ ಹಂಗಾಗಿ ನಾನಿಲ್ಲಿ 1 ತೆಂಬಿಗೆ ಆಗಷ್ಟು ನೀರು ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಿ ಆ ಕ್ವಾಂಟಿಟಿ ಮೇಲೆ ನೀವು ನೀರನ್ನ ಯೂಸ್ ಮಾಡ್ಕೋಬೇಕು. ನೋಡಿ ಗೈಸ್, ಇವಾಗ ತಿರ್ಗಾ ಮತ್ತೆ ನಾವು ಏನು ತೊಗೊಂಡಿದ್ವಿ ಗರಂ ಮಸಾಲ, ಖಾರದ ಪುಡಿ, ಅರಿಶಿಣ ಮತ್ತು ಉಪ್ಪು ಏನು ತೊಗೊಂಡಿದ್ವಲ್ಲ ಇದನ್ನು ಹಾಕ್ಕೋಬೇಕು. ಇವಾಗ ಗೈಸ್ ಇದು ನೀಟಾಗಿ ಮಳ್ಳ ಗಂಟ ಬಿಡಬೇಕು. ಮಳ್ಳ ಗಂಟ ಅಂದರೆ ಗೊತ್ತಾಗುತ್ತಲ್ಲ, ಸೊ ಹಿಂಗೆ ಇದೆಲ್ಲ ಮಿಕ್ಸ್ ಆಗೋ ಗಂಟ ಬಿಡಬೇಕು. ಇದನ್ನು ಕ್ಲೋಸ್ ಮಾಡೋಣ. ಇವಾಗ ಜಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಮಳ್ಳುತ್ತೆ. ಆವಾಗ ನಾವು ಅಕ್ಕಿನ ಹಾಕ್ಕೋಬೇಕು. ನೋಡಿ ಗೈಸ್, ಇವಾಗ ಸ್ವಲ್ಪ ಮಳ್ಳಕ್ಕೆ ಬಂದಿದೆ, ಇನ್ನೇನು ಮಳ್ಳುತ್ತೆ. ಈಗ ಮಳ್ಳಿದ ಮೇಲೆ ಅಕ್ಕಿನ ಹಾಕ್ಕೋಬೇಕು. ಗೈಸ್ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಗೈಸ್, ಎಲ್ಲರೂ ಒಂದೇ ಥರ ಮಾಡ್ಬೇಕಂತೇನಿಲ್ಲ. ನಾವಿಲ್ಲಿ ಅದು ಪಲಾವ್ ಎಲೆನ ನಮ್ಮ ಮಾವ ಕುಟ್ಟಿ ಇತ್ತಲ್ಲ, ಸೊ ಹಂಗಾಗಿದು ಸ್ವಲ್ಪ ಬ್ಲ್ಯಾಕ್ ಕಲರಿಗೆ ಬಂದಿದೆ ಅಷ್ಟೇ. ಇದು ಮಳ್ಳಗಂಟ ಬಿಡಬೇಕು. ನೋಡಿ ಗೈಸ್, ಮಳ್ತಾ ಇದೆ, ನೋಡ್ಬೋದು ನೀವು. ಇವಾಗ ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಈ ಅಕ್ಕಿನ ಹಾಕ್ಕೊಳ್ಳೋಣ. ಗೈಸ್ ನೋಡಿ ಬೇಯ್ತಾ ಇದೆ ನೀಟಾಗಿ. ಕುಕ್ಕರಲ್ಲಿಟ್ಟರೆ 2 ವಿಸಲ್ ಗೈಸ್, 2 ನಿಮಿಷದಲ್ಲಿ ಆಗೋಗುತ್ತೆ. ಬಟ್ ನಾನೇ ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ಬೋದಿತ್ತು
ಸೊ ಯಾಕೋ ಪಾತ್ರೆಯಲ್ಲಿ ಮಾಡಬೇಕಂತ ಅನಿಸ್ತು, ಸೊ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಇನ್ನೂ ಬೇಯಬೇಕು. ಗೈಸ್ ನೋಡ್ಬೋದು, ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು. ನೋಡ್ಬೋದು, ಇನ್ನು ಸ್ವಲ್ಪ ಬೇಯಬೇಕು. ಗೈಸ್ ನೋಡಿ, ಫೈನಲಾಗಿ ಟೊಮೊಟೊ ಬಾತ್ ಈ ರೀತಿ ಬಂದಿದೆ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಟೇಸ್ಟ್ ಯಾವ ರೀತಿ ಇದೆ ಅಂತ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಬನ್ನಿ ಗೈಸ್, ಟೇಸ್ಟ್ ಮಾಡೋಣ. ಇವಾಗ ಟೇಸ್ಟ್ ಮಾಡಿ ಟೊಮೊಟೊ ಬಾತ್ ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ. ನೋಡಿ ಗೈಸ್, ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಟೇಸ್ಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ. ವಯಸ್ಸು ನಿಜ ಹೇಳ್ತೀನಿ, ಟೊಮೊಟೊ ಬಾತ್ ಮಾತ್ರ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ಬೋದು ನೀವು. ಮತ್ತು ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.